ಏನ್ ಟೆರರಿಸ್ಟ್ ಆಯ್ತಾರೆ ಅಂತಾನ ಭಗವದ್ಗೀತೆ ಓದಿದ್ರೆ, ಅಥವಾ ಏನು ಕಳ್ಳರ ಆಯ್ತಾರೆ ಅಂತಾನ? ಗಾಂಧೀಜಿ ಭಗವದ್ಗೀತೆನ ಮಾತೃ ಗ್ರಂಥ ಅಂತ ಹೇಳ್ದಂತವ್ರು. ಗಾಂಧೀಜಿಗೆ ವಿರೋಧನ ಇವರು. ಮನುವಾದವೇ ಬೇರೆ, ಭಗವದ್ಗೀತೆಯ ಸಂದೇಶಗಳು ಅಂಶಗಳೇ ಬೇರೆ. ಇದೇ ಸಿದ್ದರಾಮಯ್ಯನವರು ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಕಾಂಗ್ರೆಸ್ ಪಕ್ಷನ ವಿರೋಧಿಸಿದ್ರು. ಬಿಜೆಪಿ ಪಕ್ಷದಲ್ಲಿರೋರ್ನು ಕಾಂಗ್ರೆಸ್ ಪಕ್ಷದಲ್ಲಿರೋ ಜೆಡಿಎಸ್ ಪಕ್ಷದಲ್ಲಿರೋರ್ನು ಕರ್ಕೊಂಡು ಜಾತ್ಯತೀತ ಪಕ್ಷ ಅಂತಾರೆ. ಮನುವಾದದ ಬಗ್ಗೆ ಭಗವದ್ಗೀತೆ ಬಗ್ಗೆ ಮಾತಾಡ್ಲಿಕ್ಕೆ ಇವರೇನು ಮೂಲ ಕಾಂಗ್ರೆಸ್ ವಾದಿಗಳ ಮಾದೇವಪ್ಪನವರು? ಅಂಬೇಡ್ಕರ್ ಹೆಸರು ಮಿಸ್ಯೂಸ್ ಮಾಡ್ಕೋತಿದ್ರೆ ಅದು ಮಾದೇವಪ್ಪನವರು. ಶಾಲಾ ಮಕ್ಕಳಿಗೆ ಭಗವದ್ಗೀತೆ ಬೋಧನೆ ಮಾಡಬೇಕು ಅನ್ನುವಂತಹ ಪುನರುಚ್ಚಾರವನ್ನ ಈಗ ಮತ್ತೆ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಎಚ್.ಸಿ. ಮಾದೇವಪ್ಪರು ಕೂಡ ಮನುವಾದಿ ಅನ್ನುವಂತಹ ಒಂದು ಕೌಂಟರ್ನು ಕೂಡ ಈಗ ಕುಮಾರಸ್ವಾಮಿ ಅವರಿಗೆ ನೀಡಿರುವಂಥದ್ದು. ಯಾಕಂದರೆ ಒಟ್ಟಾರೆಯಾಗಿ ಭಗವದ್ಗೀತೆಯನ್ನು ಶಾಲೆ ಮಕ್ಕಳಿಗೆ ಬೋಧನೆ ಮಾಡೋದು ತಪ್ಪು ಸರಿ ಅನ್ನೋದ್ರ ಬಗ್ಗೆ ಈಗ ಸತ್ಯ ಚರ್ಚೆ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ JDSನ ರಾಜ್ಯ ವಕ್ತಾರರು ಲಾಯರ್ ಪ್ರದೀಪ್ ಕುಮಾರ್ ಅವರಿದ್ದಾರೆ. ಅವ್ರನ್ನೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಕುಮಾರಸ್ವಾಮಿ ಅವರು ಶಾಲಾ ಮಕ್ಕಳಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಸಚಿವ ಎಚ್.ಸಿ. ಮಾದೇವಪ್ಪರು ಕೂಡ ಮನುವಾದಿ ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು ನೀವು ಗಮನಿಸಿದ್ದೀರಾ? ಏನು ಅನಿಸುತ್ತೆ ನಿಮಗೆ ಈ ಒಂದು ಸ್ಟೇಟ್ಮೆಂಟು? ನಿಜವಾಗಿ ಶಾಲಾ ಮಕ್ಕಳಿಗೆ ಕಾಲೇಜಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡುವಂಥದ್ದು ತಪ್ಪು ಸರಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು. ಮೊನ್ನೆ ಕುಮಾರಣ್ಣವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದರೆ, ಭಗವದ್ಗೀತೆಯನ್ನು ಎಲ್ಲ ಶಾಲಾ ಹಂತದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಬೋಧನೆ ಮಾಡಬೇಕು ಅಂತ. ಆದರೆ ಎಚ್.ಸಿ. ಮಹಾದೇವಪ್ಪನವರು ಎಲ್ಲ ಮನುವಾದ ಅನ್ನೋ ಬಗ್ಗೆ ಮಾತಾಡ್ತಾರೆ. ಇಡೀ ಕಾಂಗ್ರೆಸ್ಸು ಗಾಂಧೀಜಿ ಬಗ್ಗೆ, ಗಾಂಧೀಜಿ ಹೇಳಿಕೆಗಳನ್ನು, ಗಾಂಧೀಜಿ ಹೋರಾಟವನ್ನು, ಗಾಂಧೀಜಿಯ ತತ್ವಗಳನ್ನು ಆರಾಧಿಸುತ್ತೆ ಮತ್ತು ಗಾಂಧೀಜಿ ಫೋಟೋವನ್ನು ಅವರೆಲ್ಲ ಕಡೆ ಹಾಕೊಳ್ತಾರೆ. ಗಾಂಧೀಜಿ ಭಗವದ್ಗೀತೆಗೆ ಅವರು ಪ್ರೇರಿತರಾಗಿದ್ದರು. ಗಾಂಧೀಜಿ ಭಗವದ್ಗೀತೆನ ಮಾತೃ ಗ್ರಂಥ ಅಂತ ಹೇಳ್ದಂಥವ್ರು. ಭಾಳ ದೊಡ್ಡ ಪ್ರಭಾವಕ್ಕೆ ಭಗವದ್ಗೀತೆಗೆ ಒಳಗಾಗಿತ್ತಂಥವ್ರು ಗಾಂಧೀಜಿ. ಹಾಗಾದರೆ ಗಾಂಧೀಜಿನ ವಿರೋಧಿಸ್ತಾರಾ? ಅಂದರೆ ಗಾಂಧೀಜಿಗೆ ವಿರೋಧನ ಇವರು? ಅಂದರೆ ಗಾಂಧೀಜಿಯ ಯಾವ್ಯಾವ ಕೆಲವು ಸೆಲೆಕ್ಟೆಡ್ ಸ್ಟೇಟ್ಮೆಂಟ್ಗೆ ಮಾತ್ರ ಇವರು ಒಪ್ಪಿಗೆನಾ? ನೀವು ಹಾಗೆ ನೋಡಿದ್ರೆ ಮನುವಾದಕ್ಕೂ ಮತ್ತು ಭಗವದ್ಗೀತೆಗೂ ಭಾಳ ಡಿಫ್ರೆನ್ಸ್ ಇದೆ. ನೀವು ಮನುವಾದನ ಇದಕ್ಕೆ ಲಿಂಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಭಗವದ್ಗೀತೆ ಯಾವತ್ತೂ ಶಾಂತಿಯನ್ನು ಹೇಳುತ್ತೆ, ಸದ್ಭಾವನೆಗಳನ್ನು ಹೇಳುತ್ತೆ, ಒಳ್ಳೆಯ ಸಂದೇಶವನ್ನು ಕೊಡುತ್ತೆ. ಆದರೆ ನೀವು ಮನುವಾದಕ್ಕೆ ಹೋಲಿಸ್ಕೊಂಡ್ರೆ ಹೇಗೆ ಸಾಧ್ಯ? ಮನುವಾದವೇ ಬೇರೆ, ಭಗವದ್ಗೀತೆಯ ಸಂದೇಶಗಳು ಅಂಶಗಳೇ ಬೇರೆ. ಹಾಗಾಗಿ ನೀವು ಮನುವಾದಕ್ಕೆ ಹೋಲಿಸ್ಕೊಂಡು ಎಲ್ಲೋ ಒಂದು ಕಡೆ ನೀವು ತಪ್ಪು ಸಂದೇಶವನ್ನು ಕೊಟ್ಟಿದ್ದೀರಿ ಅಂತ ನನಗನ್ನಿಸುತ್ತೆ. ಆಮೇಲೆ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು, ನನ್ನನ್ನು ಸೇರಿಕೊಂಡು ಎಲ್ಲ ಜನಪ್ರತಿನಿಧಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಭಗವದ್ಗೀತೆ ಅಥವಾ ದೇವರ ಹೆಸರಿನಲ್ಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ತಂದೆ ತಾಯಿಯ ಹೆಸರಲ್ಲೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು ಸಹಜ. ಹಾಗೆ ಎಚ್.ಸಿ. ಮಾದೇವಪ್ಪ ಅವರ ಮಾರ್ಗ ಯಾವುದು ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಏನನ್ಸುತ್ತೆ ಈ ಮಾತಿನ ಉದ್ದೇಶ, ಅರ್ಥ? ಅಲ್ಲ, ನಾವು ಸಂವಿಧಾನವನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಈ ದೇಶವನ್ನು ಮುನ್ನಡೆಸಲಿಕ್ಕೆ ಒಂದು ಕಾನೂನು ಬೇಕು, ಒಂದು ಸಂವಿಧಾನ ಬೇಕು, ಒಂದು ಚೌಕಟ್ಟು ಬೇಕು. ನಾವು ಹೇಗೆ ಈ ದೇಶವನ್ನು ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಸಂವಿಧಾನ ಹೇಳುತ್ತೆ. ಅದರ ಅಡಿನಲ್ಲಿ ನಾವೆಲ್ಲರೂ ಕೂಡ, ನಾನು ಲಾಯರಾಗಿ ಕೆಲಸ ಮಾಡ್ತಾಯಿದ್ದೀನಿ, ನೀವು ಒಂದು ರಿಪೋರ್ಟ್ರಾಗಿ ಕೆಲಸ ಮಾಡ್ತಾಯಿದ್ರಿ, ಕುಮಾರಣ್ಣವರು ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ, ಇವರು ಮಾದೇವಪ್ಪನವರು ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅದೆಲ್ಲವೂ ಕೂಡ ಸಂವಿಧಾನದ ಕೆಳಗಡೆ ಬರ್ತದೆ. ಅದೇ ನೀವು ಕೋರ್ಟ್ಗೆ ಹೋದರೆ ಏನು ಮಾಡ್ತಾಯಿದ್ರಿ? ಯಾವುದ್ರ ಮೇಲೆ ನೀವು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀರಿ? ಸತ್ಯ ಹೇಳಬೇಕು ಅಂತ ಯಾವುದನ್ನ ಹೇಳ್ತಾ ಇದ್ದೀರಿ? ಯಾವುದ್ರ ಮೇಲೆ ಸತ್ಯ ಹೇಳಬೇಕು ಅಂತ ನೀವು ಆಣೆ ಮಾಡ್ತಾ ಇದ್ದೀರಿ? ಭಗವದ್ಗೀತೆ ಮೇಲೆ ತಾನೆ? ಭಗವದ್ಗೀತೆಗೆ ಮೇಲೆ ಆಣೆ ಮಾಡಿ ನೀವು ಹೇಳ್ತಾ ಇದ್ದೀರಾ. ಅಂದರೆ ಭಗವದ್ಗೀತೆಗೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತ. ನಾವು ಈ ರಾಮಾಯಣ ಮಹಾಭಾರತವನ್ನು ನಾವು ಯಾಕೆ ಈ ದೇಶದ ಬಹಳ ದೊಡ್ಡ ಗ್ರಂಥಗಳು ಅಂತ ಕಂಡಿದ್ದೀವಿ? ಈ ದೇಶಕ್ಕೆ ಅಲ್ಲ, ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತಹ ದೊಡ್ಡ ಗ್ರಂಥಗಳು ರಾಮಾಯಣ ಮತ್ತು ಮಹಾಭಾರತ. ಹಾಗಾಗಿ ಭಗವದ್ಗೀತೆಯನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಅಂಥ ಭಗವದ್ಗೀತೆ ಅಡಾಪ್ಟ್ ಮಾಡ್ಕೊಂಡ ತಕ್ಷಣ ಭಗವದ್ಗೀತೆಯನ್ನು ಬೋಧನೆ ಮಾಡಿ ಭಗವದ್ಗೀತೆಯಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಅಂಶಗಳನ್ನು ನೀವು ಹೇಳಿ ಅಂತ ಹೇಳಿದರೆ ಅದು ಎಲ್ಲಿ ಮನುವಾದಕ್ಕೆ ಸಾಧ್ಯ? ಮನುವಾದ ಆಗಕ್ಕೆ ಸಾಧ್ಯ? ಮನುವಾದವೇ ಬೇರೆ. ಮನುವಾದದಲ್ಲಿರ್ತಕ್ಕಂಥ ಅನೇಕ ಅಂಶಗಳನ್ನು ನಾವೆಲ್ಲರೂ ವಿರೋಧಿಸ್ತೀವಿ, ಡೌಟೇ ಬೇಡ. ಮನುವಾದವನ್ನು ನಾವು ಒಪ್ಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ಭಗವದ್ಗೀತೆ ಅದಲ್ಲ. ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ವಿಚಾರಗಳೇ ಬೇರೆ, ಅಂಶಗಳೇ ಬೇರೆ, ಅದರ ಅಂಶಗಳು, ಅದರ ನೀವು ಎಕ್ಸ್ಪೆಕ್ಟೇ ಮಾಡದಿರತಕ್ಕಂತಹ ಅಂಶಗಳು ಅದರಲ್ಲಿದ್ದಾವೆ.
ನಾವು ಸಾಲ ಹಂತದಲ್ಲಿ ಮಕ್ಕಳಿಗೆ ಅದನ್ನು ಕೊಡೋದ್ರಿಂದ ಒಂದು ದೊಡ್ಡ ಶಿಸ್ತನ್ನು, ಸಂಯಮವನ್ನು, ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ. ಅದರಿಂದ ಆ ಹಿನ್ನೆಲೆಯಲ್ಲಿ ಹೇಳಿರೋದನ್ನ ನೀವು ಎಲ್ಲೋ ಒಂದು ಕಡೆ ಮನುವಾದಕ್ಕೆ ಹೋಲಿಸಿದ್ರೆ ಹೇಗೆ ಸಾಧ್ಯ? ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ರಚನೆ ಮಾಡದೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ಅಂಬೇಡ್ಕರ್ ಅನೇಕ ವಿಷಯಗಳಲ್ಲಿ ಹಿಂದುತ್ವದ ಪರ ಇದ್ದರು, ಡೌಟೇ ಬೇಡ. ಹಾಗಾಗಿ ನೀವು ಎಲ್ಲೋ ಒಂದು ಕಡೆ ಮನುವಾದವನ್ನು ಇಲ್ಲಿ ಎಳೆತಂದಿರತಕ್ಕಂಥದ್ದು ನಿಮ್ಮ ಸಂಕುಚಿತ ಮನೋಭಾವ. ಇವತ್ತು ಭಗವದ್ಗೀತೆಯಿಂದ ಏನು ದೊಡ್ಡ ಬದಲಾವಣೆ ಆಗ್ಬಿಡಲ್ಲ, ಆದರೆ ಒಂದು ದೊಡ್ಡ ಬೆಳವಣಿಗೆಗೆ ಮಕ್ಕಳಿಗೆ ಪೂರಕವಾದ ಒಂದು ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ. ಓಕೆ, ಈ ಹೋರಾಟಗಾರ ನಟ ಚೇತನ್ ಅಹಿಂಸರು ಮಾತನಾಡ್ತಾ ಹೇಳ್ತಾ ಇದ್ರು ಕರ್ನಾಟಕ ಟಿವಿಯೊಂದಿಗೆ, ಶಾಲಾ ಮಕ್ಕಳಿಗೆ ಬೇಡ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಭಗವದ್ಗೀತೆನ ಬೋಧನೆ ಮಾಡಲಿ, ಶಾಲಾ ಮಕ್ಕಳಿಗೆ ಬೋಧನೆ ಮಾಡೋದ್ರಂಗೆ ಅದು ಬೇರೆ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಏನು ಅನಿಸುತ್ತೆ ನಿಮಗೆ ಈ ಸ್ಟೇಟ್ಮೆಂಟು, ಈ ಹೇಳಿಕೆ? ನಿಜವಾಗಿ ಅದು ಅಷ್ಟೊಂದು ಎಫೆಕ್ಟ್ ಆಗತ್ತಾ ಅಂತನಾ ಅಥವಾ ಹೇಗೆ? ಅದು ಯಾವ ಹಿನ್ನೆಲೆಯಲ್ಲಿ ಚೇತನ್ ಅವ್ರು ಹೇಳಿದಾರೆ ಗೊತ್ತಿಲ್ಲ. ಸಾಲ ಹಂತದಲ್ಲಿ ಹೇಳಿದ್ರೆ ಬೇರೆ, ಕಾಲೇಜ್ ಹಂತದಲ್ಲಿ ಹೇಳಿದ್ರೆ ಬೇರೆ ಅಂತ ಯಾಕೆ ಸಾಧ್ಯ? ಒಂದು ಮಗು, ಇವತ್ತಿನ ಮಗು ICSE ಸಿಲೆಬಸ್ಸನ್ನು ತೆಗೆದುಕೊಂಡ್ರೆ ಅಂತಾರಾಷ್ಟ್ರೀಯ ಮಟ್ಟದ ವಿಷಯಗಳನ್ನು ಗ್ರಹಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಅಂತಾರಾಷ್ಟ್ರೀಯ ವಿಷಯಗಳನ್ನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಇಶ್ಯೂಸ್ಗಳ ಬಗ್ಗೆ ಮಗು ಇವತ್ತು ಸಾಲ ಹಂತದಲ್ಲಿ ಓದ್ತಾ ಇದೆ ICS ಸಿಲೆಬಸ್ನ ಓದಿದಾಗ. ಅಂಥ ಮಗುಗೆ ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ಭಗವದ್ಗೀತೆಯನ್ನು ಓದಿದ್ರೆ ತಪ್ಪೆಲ್ಲಾಗುತ್ತೆ? ಯಾವ ಸಂದೇಶ ಹೋಗ್ಬಿಡುತ್ತೆ? ಚಿಕ್ಕ ಮಕ್ಕಳು ಓದಿದ್ರೆ ತಪ್ಪು, ದೊಡ್ಡ ಮಕ್ಕಳು ಓದಿದ್ರೆ ಸರಿ ಅನ್ನೋದು ವಾದ ಇದೆಯಲ್ಲ, ಅದನ್ನು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಲ ಹಂತಗಳಲ್ಲಿ ಓದೋದ್ರಿಂದ ಒಂದಷ್ಟು, ಈ ಹಿಂದೆ ಎಲ್ಲ ಭಗವದ್ಗೀತೆ ಓದಿಲ್ವಾ? ಸಂಸ್ಕೃತ ಅಭ್ಯಾಸ ಮಾಡಿದಂಥ ಎಲ್ಲ ಮಕ್ಕಳುಗಳು ಓದ್ತಾ ಇದ್ರು ಅಂದರೆ ಅವರೆಲ್ಲ ಕೆಟ್ಟ ದಾರಿ ಹಿಡಿದುಬಿಟ್ಟಿದ್ದಾರೆ ಅಂತನಾ? ಅಥವಾ ಅವರೆಲ್ಲ ಒಳ್ಳೆಯವರು ಆಗಿಬಿಟ್ಟಿದ್ದಾರೆ ಅಂತನಾ? ಅದಲ್ಲ. ಮಕ್ಕಳಿಗೆ ಓದೋದ್ರಿಂದ ಒಳ್ಳೆ ಸಂಯಮ, ಸಮಯ ಪ್ರಜ್ಞೆ, ಒಂದಷ್ಟು ಶಿಸ್ತು, ಒಂದಷ್ಟು ಒಳ್ಳೆ ಆರೋಗ್ಯಕರ ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದಷ್ಟೇ. ಅದರ ಹೊರತಾಗಿ ಇದೆಲ್ಲ ಮನುವಾದ ಇವೆಲ್ಲ ಇಲ್ಲಿ ಸಾಧ್ಯನೇ ಇಲ್ಲ. ಆದರೆ ಮನುವಾದವನ್ನು ನಾವು ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಮನುವಾದ ಇಲ್ಲಿ ಬರೋ ಪ್ರಶ್ನೆನೂ ಇಲ್ಲ. ಮನುವಾದದ ಪರನೂ ನಾವಲ್ಲ. ಈ ಸಮಾಜನೂ ಮನುವಾದದ ಪರ ಇರೋಕ್ಕೆ ಸಾಧ್ಯ ಇಲ್ಲ. ಅದರಿರ್ತಕ್ಕಂಥ ಅನೇಕ ಅಂಶಗಳನ್ನು ಭಾಳ ಕಟುವಾಗಿ, ಕಟು ಶಬ್ದಗಳಲ್ಲಿ ನಾವೆಲ್ಲ ವಿರೋಧಿಸ್ತಕ್ಕಂಥವ್ರು. ಆದರೆ ಭಗವದ್ಗೀತೆಯದೇ ಬೇರೆ. ಏನು ಹೇಳ್ತೀರಾ ಕೊನೆಯದಾಗಿ ಸಚಿವ HC ಮಹದೇವಪ್ಪ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಮೂಲಕ ನೀವು ಏನು ಹೇಳ್ತೀರಿ? ಕುಮಾರಸ್ವಾಮಿ ಅವರಿಗೆ ಮನುವಾದಿ ಅನ್ನುವಂತಹ ಒಂದು ಉತ್ತರವನ್ನು ಕೂಡ ಕೊಟ್ಟಿರುವಂಥದ್ದು, ಭಗವದ್ಗೀತೆ ಮಕ್ಕಳಿಗೆ ಬೋಧಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ಹೇಳಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ ಕೊನೆಯದಾಗಿ? ಅಲ್ಲ, ಮಹದೇವಪ್ಪನವರು ಅವರ ಪಕ್ಷ ಇದೆಯಲ್ಲ, ಅನೇಕ ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಯಾವ್ಯಾವ ಪಕ್ಷಗಳ ಜೊತೆ ಹೋಗಿದ್ದೋ, ಯಾವ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು, ಯಾವ ರೀತಿ ಹಿನ್ನೆಲೆಗಳನ್ನವ್ರ ಜೊತೆ ಅವ್ರು ಇದ್ದಾರೆ, ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಮತ್ತು ಪಕ್ಷಾಂತರ ಮಾಡ್ಕೊಂಡು ಇದೇ ಸಿದ್ದರಾಮಯ್ಯನವರು ಯಾಗೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರನ್ನು, ಕಾಂಗ್ರೆಸ್ ಪಕ್ಷನ ವಿರೋಧಿಸಿದ್ರು, ಹಾಗೆ BJP ಪಕ್ಷದಲ್ಲಿರೋರ್ನು, ಕಾಂಗ್ರೆಸ್ ಪಕ್ಷದಲ್ಲಿರೋ JDS ಪಕ್ಷದಲ್ಲಿರೋರ್ನು ಕರ್ಕೊಂಡು ಜಾತ್ಯತೀತ ಪಕ್ಷ ಅಂತಾರೆ ಇವರು ಮಹದೇವಪ್ಪನವರು. ಅದಕ್ಕೆ ಆ ಅಂಶಗಳಿದಾವ ಕಾಂಗ್ರೆಸ್ ಪಕ್ಷದಲ್ಲಿ? ಆ ಸಿದ್ಧಾಂತಗಳಿದಾವ? ಆ ಸಂಸ್ಕೃತಿ ಇದೆಯಾ ಇವತ್ತು? ಆ ಸಂಸ್ಕೃತಿ, ಸಿದ್ಧಾಂತಗಳು, ಆ ಹಿನ್ನೆಲೆ ಇಲ್ಲದಿರೋ ಕಾರಣಕ್ಕೋಸ್ಕರನೇ ಪಕ್ಷ ಪದೇ ಪದೇ ಈ ರೀತಿ ಹಂತಕ್ಕೆ ಹೋಗಿರ್ತಕ್ಕಂಥದ್ದು. ನೀವು ಕಳೆದ 50 ವರ್ಷ 75 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ನೋಡಿದ್ರೆ ಕಾಂಗ್ರೆಸ್ ಪಕ್ಷದ್ದು 50 ವರ್ಷಗಳಿಂದ ಎಷ್ಟು ಅಧಿಕಾರವನ್ನು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಮಾಡಿದೆ. ಎಲ್ಲ ಹಂತದಲ್ಲಿ ಕೂಡ ಇವರು ಈ ರೀತಿಯ ಡೋಲಾಯಮಾನ ಸ್ಥಿತಿಯನ್ನು, ಡೋಲಾಯಮಾನ ಹೇಳಿಕೆಗಳನ್ನು ಕೊಡ್ತಾರೆ. ಕೇವಲ ನಕಲಿ ಜಾತ್ಯತೀತ ಪದವನ್ನು ಅವರು ಉಪಯೋಗಿಸ್ತಾರೆ. ಎಲ್ಲ ರಾಜ್ಯಗಳಲ್ಲಿ, ದೇಶದ ಎಲ್ಲ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಹಂತ ಹಂತವಾಗಿ ತುಳಿಯುವ, ಮುಳುಗಿಸುವ ಎಲ್ಲ ಪ್ರಯತ್ನವನ್ನು ಈ ಪಕ್ಷ ಮಾಡಿದ್ದು. ಮನುವಾದದ ಬಗ್ಗೆ, ಭಗವದ್ಗೀತೆ ಬಗ್ಗೆ ಮಾತಾಡಲಿಕ್ಕೆ ಇವರೇನು ಮೂಲ ಕಾಂಗ್ರೆಸ್ವಾದಿಗಳಾ ಮಹದೇವಪ್ಪನವರು ಎಲ್ಲಿದ್ದರು? ಯಾವ ಪಕ್ಷದಲ್ಲಿದ್ದರು? ಚಿಂತನೆ ಮಾಡ್ಕೊಳ್ಳಿ ಫಸ್ಟು. ಕುಮಾರಣ್ಣನವರ ಹೇಳಿಕೆ ಇದೆಯಲ್ಲ, ಅದು ಒಳ್ಳೆ ದೃಷ್ಟಿಕೋನದಿಂದ ಹೇಳಿರ್ತಕ್ಕಂಥದ್ದೇ ಹೊರತು ಯಾವುದೇ ಭಗವದ್ಗೀತೆ ಓದಿದ್ರೆ ಏನಪ್ಪ ಏನಾಗ್ಬಿಡ್ತಾರೆ ಅಂತ ಅರ್ಥ? ಅಲ್ಲಿ ಏನಾಯ್ತಾರೆ ಅಂತ ಅವರು ಇದು ಏನು ಟೆರರಿಸ್ಟ್ ಆಯ್ತಾರೆ ಅಂತನಾ ಭಗವದ್ಗೀತೆ ಓದಿದ್ರೆ? ಅಥವಾ ಏನು ಕಳ್ಳರ ಆಯ್ತಾರೆ ಅಂತನಾ? ಚೀಟರ್ಸ್ ಆಯ್ತಾರೆ ಅಂತನಾ? ಏನು ಅರ್ಥ ಅದು? ಹೇಗೆ ಸಾಧ್ಯ ಹೇಳಿ?
ಭಗವದ್ಗೀತೆಯಲ್ಲಿ ಅದೇ ರೀತಿ ಏನಾದರೂ ಬೋಧನೆ ಮಾಡುತ್ತಾ? ಆ ರೀತಿ ಅಂಶಗಳೇನಾರು ಇದಾವೆ ಅದರಲ್ಲಿ? ಖಂಡಿತ ಸಾಧ್ಯ ಇಲ್ಲ. ಫಸ್ಟು ಭಗವದ್ಗೀತೆನ ಅವ್ರು ಓದಬೇಕು. ಬೆಳಿಗ್ಗೆ ಎದ್ದು ಒಂದೇ ವಾದವನ್ನು ಮಾಡೋದಲ್ಲ. ಅವ್ರು ಯಾವ ವಾದ ಮಾಡ್ತಾರೆ ಅಂತ ನಮಗೂ ಗೊತ್ತಿದೆ. ಆ ಒಂದು ವಾದಕ್ಕೆ ಸೀಮಿತವಾಗಿರೋದು ಅವರು. ಯಾವ ವಾದವನ್ನು ಮಾಡ್ತಾರೆ ಎಸ್ ಸಿ ಮಹದೇವಪ್ಪ ಅವರು? ಅಲ್ಲ, ಅವ್ರು ಒಂದೇ ವಾದ, ಭೀಮವಾದ, ಅದರಿಂದನೂ ಆಚೆ ಬರಬೇಕು. ಅವರು ಒಂದು ವಾದಕ್ಕೆ ಸೀಮಿತವಾಗಿರಬಾರ್ದು. ಎಲ್ಲ ವಾದಗಳು ಬೇಕಾಗಿದೆ ಸಮಾಜಕ್ಕೆ. ನಾವು ಕೂಡ ಅಂಬೇಡ್ಕರ್ನ ಬಹಳ ದೊಡ್ಡ ಅಭಿಮಾನಿಗಳು. ಅಂಬೇಡ್ಕರ್ನ ರಿಸರ್ವ್ ಮಾಡಬೇಡಿ. ಅಂಬೇಡ್ಕರ್ ಹೆಸರನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ರೆ ಅದು ಮಹದೇವಪ್ಪನವರು. ಅವ್ರ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ರೆ ಮಹದೇವಪ್ಪನವರು. ಅವ್ರಿಗೆ ಯಾವ ನೈತಿಕತೆ ಇದೆ ಕುಮಾರಣ್ಣವ್ರ ಬಗ್ಗೆ ಮಾತಾಡಲಿಕ್ಕೆ? ಇಷ್ಟು ದೊಡ್ಡ ಬೆಳವಣಿಗೆ ಆಗಿದೆ ಅವರಿಗೆ. ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಮಂತ್ರಿಗಳಾಗಿ ಇಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ. ಯಾರೋ ಇನ್ನೊಬ್ರಿಗೆ ಯಾರಿಗೂ ಅಧಿಕಾರವನ್ನು ಬಿಟ್ಕೊಟ್ಟು ಆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನ ಬೇರೆ ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಡು ಗೆದ್ದು ಕೆಲಸ ಮಾಡಲಿ. ಕಳೆದ 40 ವರ್ಷ ರಾಜಕಾರಣ ಮಾಡಿದಿರಿ ಒಂದೇ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿ, ಯಾಕೆ? ಹೊರಗಡೆ ಬನ್ನಿ. ಇನ್ನೊಬ್ಬ ಯಾರಿಗೋ ಒಬ್ಬ ನಿಮ್ಮಂಥ ಹಿಂದುಳಿದವ್ರಿಗೆ ಅಧಿಕಾರ ಸಿಗಲಿ ಅಲ್ವಾ? ಅವನೊಬ್ಬರು ಶಾಸಕರಾಗಲಿ ಅಲ್ವಾ? ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಭಾಳ ದೊಡ್ಡ ದೊಡ್ಡ ಮಾತಾಡ್ತಕ್ಕಂಥ ಮಹದೇವಪ್ಪನವರು ಬೇರೆಯವ್ರಿಗೂ ಅವಕಾಶ ಮಾಡಿಕೊಡ್ಬೇಕಲ್ಲ. ಮಾಡಿಕೊಡ್ಲಿ ಅದನ್ನು. ಒಂದು ಕ್ಷೇತ್ರವನ್ನು ರಿಸರ್ವ್ ಮಾಡ್ಕೊಂಡು 40 ವರ್ಷ ರಾಜಕಾರಣ ಮಾಡಿಕೊಂಡು ಈ ರೀತಿಯ ಮಾತುಗಳನ್ನ ಆಡೋಕ್ಕೆ ನೀವಿರೋದು. ನಿಮ್ಮ ಸಮುದಾಯದ ಅನೇಕ ವಿದ್ಯಾವಂತರು ಇವತ್ತು ನಿಮ್ಮ ವಿರುದ್ಧ ಧ್ವನಿ ಎತ್ತಿದ್ದಾರೆ. ನಿಮ್ಮ ನಡವಳಿಕೆಗಳು ಇವತ್ತು STPS ಹಣ ದುರುಪಯೋಗ ಆಯಿತು. ಒಬ್ಬ ಹಿಂದ ನಾಯಕ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರೇ ಮಿಸ್ಯೂಸ್ ಮಾಡಿಕೊಂಡ್ರು. ನೀವೇನು ಮಾಡಿದ್ರಿ? ನಿಮ್ಮಿಂದ ಆಗಿರೋ ಕೊಡುಗೆಗಳೇನು ಹೇಳಪ್ಪ ಈ ರಾಜ್ಯಕ್ಕೆ? ಲೆಕ್ಕ ಕೊಡ್ರಿ. ಏನೇನು ಮಾಡಿದಿರಿ? ಈ ಸಮುದಾಯಕ್ಕೆ ಏನು ಮಾಡಿದಿರಿ? ನಿಮ್ಮ ಕೊಡುಗೆ ಹೇಳಿ. ಈ ರಾಜ್ಯ ಗುರುತಿಸಬಹುದಾದಂತಹ ಏನು ಕೊಡುಗೆ ಕೊಟ್ಟಿದ್ದೀರಿ? ಕೊಟ್ಟಿದ್ದ ಹಣನೇ ಕಿತ್ಕೊಂಡಿದ್ದೀರಾ. ಇನ್ನು ಕೊಡೋದೆಲ್ಲ ಬಂತು? ಕೊಟ್ಟಿದ್ದ ಹಣನೇ ತಗೊಂಡೋಗಿ ಗ್ಯಾರಂಟಿ ಇದಕ್ಕೆ ದುರುಪಯೋಗ ಪಡಿಸ್ಕೊಂಡಿದ್ದೀರಾ. ಆ ಕೇಳಿದ್ರೆ ಗ್ಯಾರಂಟಿ ಹಣನೂ ಅಂಥವ್ರಿಗೂ ಹೋಯ್ತದೆ ಅಂತೀರಾ. ನಮ್ಗೆ ಅದಲ್ಲ ಪ್ರಶ್ನೆ. ನೀವು ಅವ್ರಿಗೆ ಕೊಟ್ಟಂಥ ಹಣ, ರಿಸರ್ವ್ ಮಾಡಿದಂಥ ಹಣವನ್ನು ನೀವು ಇನ್ನೊಂದು ಇದಕ್ಕೆ ಉಪಯೋಗಿಸ್ಕೊಂಡ್ರೆ ತಪ್ಪಲ್ವ ಅದು? ಇವತ್ತು ಅದನ್ನು ತಡೆಗಟ್ಟಕ್ಕೆ ನೀವು ಮಂತ್ರಿಯಾಗಿ ವಿಫಲರಾಗಿದ್ದೀರಿ. ಎಸ್, ನನಗೆ ಗೌರವ ಆಗುತ್ತೆ, ನಾನು ಈ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀನಿ, ನಾನು ಈ ಹಣವನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳುವ ದಕ್ಷತೆ, ತಾಕತ್ತು ನಿಮಗೆ ಇರಲಿಲ್ವಾ? ಸಿದ್ದರಾಮಯ್ಯನವ್ರನ್ನ ಕೇಳಿ ಅದನ್ನು ಹಿಂಪಡಿ ತಡೆಗಟ್ಟೋ ಶಕ್ತಿ ಇರಲಿಲ್ವ ನಿಮಗೆ? ಫಸ್ಟ್ ಆ ಕೆಲಸ ಮಾಡಿ. ನೀವು ಒಳ ಮೀಸಲಾತಿ ಜಾರಿಗೆ ತರಬೇಕು, ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ. ಇವತ್ತವರೆಗೂ ಒಳ ಮೀಸಲಾತಿ ಜಾರಿ ಬಗ್ಗೆ ನಿಮ್ಮ ನಿಲುವೇನು? ಯಾಕೆ ಅದನ್ನು ಜಾರಿಗೆ ಪಡಿಸಿಲ್ಲ? ನಿಮ್ಮ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ದಲಿತ ಸಂಘಟನೆಗಳು ಮಾಡಿದ್ದಾವೆ, ಆದರೆ ಇದುವರೆಗೆ ನೀವು ಕ್ರಮ ಜರುಗಿಸಿಲ್ಲ. ಯಾಕೆ? ತಾಕತ್ತಿಲ್ವಾ? ಒಳ ಮೀಸಲಾತಿ ಕೊಟ್ಟರೆ ನಿಮಗೆ ತೊಂದರೆ ಅಂತನಾ? ಉಪಯೋಗಿಸ್ತಾ ಇದ್ದೀರಿ. 40-50 ವರ್ಷಗಳಿಂದ ಇವತ್ತು ಏನು ರಿಸರ್ವೇಷನ್ ಬಂತು ಅವತ್ತಿಂದನೂ ಕೂಡ ನೀವೇ ಉಪಯೋಗಿಸ್ತಾ ಇದ್ದೀರಾ. ಉಪಯೋಗ ಪಡೆದವರೇ ಉಪಯೋಗ ಪಡ್ಕೋತಾ ಇದ್ದೀರಾ. ಕೆಳಹಂತದವ್ರಿಗೆ ಯಾರು ಅಧಿಕಾರದಿಂದ ವಂಚಿತರಾಗಿದ್ದಾರೆ, ಯಾರು ಅಸ್ಪೃಶ್ಯತರಿದ್ದಾರೆ, ಅವರು ಸಿಗಲಿ ಅಲ್ವಾ? ಆ ಸಿಗುವಂಗೆ ನೀವೇನು ಮಾಡಿದಿರಿ? ನೈತಿಕತೆ ಇಲ್ಲ ಅಂತ ಹೇಳ್ತೀರಾ? ಖಂಡಿತ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆಯೂ ಇಲ್ಲ. ಫಸ್ಟು ಯಾವ ಸಮಾಜವನ್ನು ನೀವು ಪ್ರತಿನಿಧಿಸ್ತಾ ಇದ್ರಿ ಆ ಸಮಾಜಕ್ಕೆ ಒಂದಷ್ಟು ಕೊಡುಗೆಗಳನ್ನು ಕೊಡಿ, ಆಮೇಲೆ ಮಾತಾಡೋಣ. ಭಗವದ್ಗೀತೆಯನ್ನು ಯಾಕೆ ಓದಬೇಕು, ಏನು ನೀವು ಫಸ್ಟ್ ಓದ್ಬಿಟ್ಟು ಆಮೇಲೆ ಹೇಳಿ ಅದ್ರಲ್ಲಿ ಏನು ತಪ್ಪುಗಳಿದ್ದಾವೆ, ಈ ಕಾರಣಕ್ಕೋಸ್ಕರ ಓದಬಾರ್ದು, ಇದರಲ್ಲಿ ಇಂಥ ಅಂಶಗಳಿದ್ದಾವೆ, ಆ ಕಾರಣಕ್ಕೋಸ್ಕರ ನಾನು ಭಗವದ್ಗೀತೆ ಬೇಡ ಅಂತ ಹೇಳ್ತಾ ಇದ್ದೀರಿ, ಹೇಳಿ. ಭಗವದ್ಗೀತೆಯಲ್ಲಿ ಅಂಥ ಕೆಟ್ಟ ಅಂಶಗಳು ಏನಿದ್ದಾವೆ ಅಂತ ಜನಕ್ಕೆ ಹೇಳಿ, ಓದ್ಬಿಟ್ಟು ಹೇಳಿ, ಎಸ್ ಇಂಥ ಕಾರಣಕ್ಕೋಸ್ಕರ ಈ ಭಗವದ್ಗೀತೆ ಬೇಡ ಅಂತ ನಾವು ಒಪ್ತೀವೋ. ಇದಿಷ್ಟು JDSನ ರಾಜ್ಯ ವಕ್ತಾರದಂತಹ ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.